ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನು ಇವತ್ತೊಂದು ಗಣಕೆ ಸೊಪ್ಪಿನ ಬಜ್ಜಿ ಮಾಡೋದು ತೋರಿಸ್ತಾ ಇದ್ದೀನಿ. ಅನ್ನಕ್ಕೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನನ್ನ ಮನೆಯಲ್ಲೇ ಪಾಟಲ್ಲಿ ಒಂದು ಗಿಡ ಬೆಳೆದಿತ್ತು, ಗಣಕೆ ಸೊಪ್ಪಿನ ಗಿಡ. ನಾನು ಅದರಲ್ಲೇ ಸೊಪ್ಪು ಎಷ್ಟಾಗುತ್ತೆ ಅಷ್ಟು ಕಿತ್ಕೊಂಡು ನಾನು ಗಣಕೆ ಸೊಪ್ಪಿನ ಬಜ್ಜಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಮರಿದೇನೆ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಇವಾಗ ಗಣಕೆ ಸೊಪ್ಪಿನ ಬಜ್ಜಿ ಮಾಡಲಿಕ್ಕೆ ನಾನು ಇಷ್ಟು ಗಣಕೆ ಸೊಪ್ಪನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಾಟಲ್ಲೇ ಬಿಟ್ಟಿತ್ತು. ಒಂದು ಗಿಡಕ್ಕೆ ಇಷ್ಟು ಸೊಪ್ಪು ಸಿಕ್ಕಿದೆ ನನಗೆ. ಗಣಕೆ ಸೊಪ್ಪಿನ ಬಜ್ಜಿ, ಗಣಕೆ ಸೊಪ್ಪಿನ ಸಾಂಬಾರು ಏನಾದರೂ ಹೇಳ್ಬೋದು. ಇದಕ್ಕೆ ಬೇಳೆ ಹಾಕ್ತಾಯಿಲ್ಲ ನಾನಿವಾಗ. ಇದಕ್ಕೆ ನಾನು ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಲು ಇಟ್ಕೊಂಡಿದ್ದೀನಿ. ನೀರು ಹಾಕಿಲ್ಲ ಹಾಲಿಗೆ. ನಾನು 2 ಸ್ಪೂನ್ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ಟೇಸ್ಟು ಅಷ್ಟೇ ತುಂಬ ರುಚಿಯಾಗಿರುತ್ತೆ. ನಾನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ. ನಾನು ಒಂದು ಕಡೆ ಒಂದು ಬೆಳ್ಳುಳ್ಳಿನ ಕುಟ್ಟಿಬಿಟ್ಟು ಇಟ್ಕೊಂಡಿದ್ದೀನಿ ಕೆಚ್ಚಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನೇ ಹಾಗೆ ಇಟ್ಕೊಂಡಿದ್ದೀನಿ, ಇದು ರುಬ್ಬೋದಕ್ಕೋಸ್ಕರ. ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನು. ಒಂದು ಈರುಳ್ಳಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪೌಡ್ರು, ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಖಾರ ಪುಡಿ ಇಟ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ. ಇವಾಗ ತುಂಬ ಈಸಿ ಅಂದರೆ ಈಸಿ ಇದೆ. ನೀವು ಟ್ರೈ ಮಾಡಿ ಮರಿದೇನೆ. ಬನ್ನಿ, ನಾನು ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಇವಾಗ ಅದಕ್ಕೇ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಏನು ಜಾಸ್ತಿ ಬೇಡ, ಸ್ವಲ್ಪ ಕಮ್ಮಿನೇ ಸಾಕು. ಸೊಪ್ಪು ಬೇಯಿಸಿ ಮಾಡಿದರೆ ಅಷ್ಟು ರುಚಿ ಇರಲ್ಲ. ಈ ಥರ ಹುರಿದ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸೊಪ್ಪು ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿಯಾಗಿದೆ. ಗಣಕೆ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ನಾನು. ಇದಕ್ಕೇನು ಬೇಳೆ ಹಾಕೋ ಅವಶ್ಯಕತೆ ಇರಲ್ಲ. ಬೇಳೆ ಇಲ್ಲದೆ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಬೇಳೆ ಹಾಕಿ ಮಾಡಿದರೆ ಅದು ಸೊಪ್ಪಿನ ಸಾಂಬಾರು ಆಗಿಬಿಡುತ್ತೆ. ಈ ಥರ ಮಾಡಿ ನೋಡಿ, ಇದು ಬೇರೆ ರುಚಿ ಕೊಡುತ್ತೆ. ಇದು ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ. ನೋಡಿ ಆಗ್ತಾಯಿದೆ. ರೆಡಿಯಾಗಿದೆ. ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಅನ್ನಕ್ಕೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ಲ, ಒಂದು ಬೆಳ್ಳುಳ್ಳಿ ಸಪ್ರೇಟ್ ಇಟ್ಕೊಂಡಿದ್ವಿ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಗ್ಗರಣೆಗೂ ಹಾಕ್ತೀವಿ, ಅದಕ್ಕೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ. ನೋಡಿ, ಇವಾಗ ರೆಡಿ ಆಗ್ತಾಯಿದೆ. ಇವಾಗ ಇದಕ್ಕೇ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಟಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ರೆಡಿ ಆಗ್ತಾಯಿದೆ. ಇದು ಸ್ವಲ್ಪ ಇದನ್ನು ಇವಾಗ ತಣ್ಣಗಾಗಕ್ಕೆ ಇಡೋಣ. ಇವಾಗ ಆಮೇಲೆ ರುಬ್ಬೋಣಂತೆ. ನೋಡಿ, ಇವಾಗ ತಣ್ಣಗಾಗಿ ಬಿಟ್ಟಿದೆ. ಇವಾಗ ನಾನು ಮಿಕ್ಸಿ ಜಾರಿಗೆ ಇವಾಗ ಫ್ರೈ ಮಾಡ್ಕೊಂಡ್ವಲ್ಲ, ಅದನ್ನೆಲ್ಲ ಹಾಕೋಣ. ಇವಾಗ ರುಬ್ಕೊಳ್ಳೋಣ ಇದನ್ನು, ಮಸಾಲೆ ಎಲ್ಲ. ಅದಕ್ಕೇ ನಾನು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಅದಕ್ಕೆ 2 ಸ್ಪೂನ್ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ಕೊಂಡು ಇವಾಗ ರುಬ್ಕೊಳ್ಳೋಣ ಇವಾಗ ಮಸಾಲೆ. ನೋಡಿ, ರುಬ್ಕೊಂಡು ಹಾಕಿದೆ. ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಆಲ್ರೆಡಿ ಬಿಸಿಯಾಗಿದೆ. ನಾನು 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಅದು ಬಿಸಿಯಾಗಿದೆ. ನಾನು ಇವಾಗ ಸಾಸಿವೆ ಜೀರಿಗೆ ಇಟ್ಕೊಂಡಿದ್ನಲ್ಲ ಒಗ್ಗರಣೆಗೆ ಅಂತ, ಅದನ್ನು ಹಾಕ್ತೀನಿ ಇವಾಗ. ನೋಡಿ, ಎಣ್ಣೆ ಬಿಸಿ ಆಯ್ತು. ಇವಾಗ
ಸಾಸಿವೆ ಜೀರಿಗೆ ಇವಾಗ ಹಾಕ್ತೀನಿ. ಅದ್ರ ಜೊತೆನೇ ಇವಾಗ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಫ್ರೈ ಆಗಿದೆ. ಇವಾಗ ಮಸಾಲೆ ಹಾಲು ಹಾಕೋಣ. ಇವಾಗ ಒಗ್ಗರಣೆಗೆ ಹಾಲು ಹಾಕಿದ್ರಂತೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಈ ಥರ. ನಾನು ಟೊಮೊಟೊ ಹಾಕಿಲ್ಲ. ಟೊಮೊಟೊ ಹಾಕಿದರೆ ಹುಳಿ ಬರುತ್ತೆ. ಈ ಥರ ಹಾಲು ಹಾಕ್ಬಿಟ್ಟು ಮಾಡಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ರುಬ್ಕೊಂಡ್ವಲ್ಲ ಅದನ್ನು ಹಾಕೋಣ. ಗಟ್ಟಿ ಹಾಲು ಹಾಕ್ಬೇಕು, ನೀರು ಹಾಲು ಹಾಕ್ಬಾರ್ದು. ಇವಾಗ ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಬೇಕಾದ್ರೆ ಮಿಕ್ಸಿಗೆ ಮಸಾಲೆ ಜೊತೆನೇ ರುಬ್ಬೋದಿತ್ತು. ನಾನು ರುಬ್ಬಲಿಲ್ಲ ಇವಾಗ ಹಾಗೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕೋಣ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ಇವಾಗ ಕುದಿಯೋಕ್ಕೆ ಬಿಡೋಣ. ಇವಾಗ ನೋಡಿ ಕುದೀತಾ ಇದೆ. ನೋಡಿ ಚೆನ್ನಾಗಿ ಕುದ್ದ ಮೇಲೆ ಮರಳ್ತಾ ಇರಬೇಕಾದ್ರೆ ನಾವು ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮರಳಕ್ಕೆ ಬಿಡೋಣ. ಇವಾಗ ಕುದೀಲಿ ಅದು. ಇವಾಗ ರೆಡಿಯಾಗಿದೆ. ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾಯಿದ್ದೀನಿ. ಫ್ರೆಂಡ್ಸ್, ಯಾರು ಹೊಸ್ದಾಗಿ ನೋಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ರೆಡಿಯಾಗಿದೆ ಇವಾಗ ಗಣಕೆ ಸೊಪ್ಪಿನ ಸಾಂಬಾರು. ನಾನು ಸ್ವಲ್ಪ ಗಾರ್ನಿಸಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಸಾಂಬಾರು ರೆಡಿ ಇದೆ. ಗಣಕೆ ಸೊಪ್ಪಿನ ಬಜ್ಜಿ ಸಾಂಬಾರು ನೀವು ಟ್ರೈ ಮಾಡಿ ಮರಿದೇನೆ.